ನಮಸ್ಕಾರ ಸ್ನೇಹಿತರೆ, ನಾನು ನಿಶಾಂತ್. ನೀವು ನೋಡ್ತಾ ಇದ್ರೆ LSM ಹೋಮ್ ಮೇಡ್ ಇನ್ಕ್ಯುಬೇಟರ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೋಟರ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡ್ಕೊಂಡ್ವಿ, ವುಡ್ ಪಿನ್ನು. ಸೊ ಅದೇ ಮೋಟರ್ ಇದು. ಸೊ ಈ ಮೋಟರ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡಂಗೆ ಮೂಮೆಂಟ್ ಟ್ರೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಸೊ ಈ ರೀತಿ ಎಕ್ಟರ್ನಲ್ ಟ್ರೇಗೆ ಈ ಮೋಟರ್ನ ಯಾವ ರೀತಿ ಅಟ್ಯಾಚ್ ಮಾಡೋದು, ಇಲ್ಲಿ ನಾವೀಗ ಅಟ್ಯಾಚ್ ಮಾಡಬೇಕಲ್ವ ಈ ರೀತಿ. ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನೇನೆಲ್ಲ ವಸ್ತುಗಳು ಬೇಕಾಗ್ತವೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನಾವು ಎಕ್ಟರ್ನಲ್ ಟ್ರೇ ಏನು ಮಾಡ್ಕೊಂಡಿರ್ತೀವೋ, ಸೊ ಎಕ್ಟರ್ನಲ್ ಟ್ರೇ ಇರಬೇಕು, ಮತ್ತು ಮೋಟ್ರದ್ದು ಫುಡ್ ಪಿನ್ ಮೋಟ್ರ್ ಬೇಕು, ಪೆನ್ನು ಸ್ಕೇಲು. ಏನಕ್ಕೆ ಅಂತಂದರೆ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪೆನ್ನು ಸ್ಕೇಲು. ಸೊ ಇದು ಇಂಪಾರ್ಟೆಂಟು. ಇದು ಬಂದ್ಬಿಟ್ಟು 2 ಇಂಚು ಪ್ಲೈನ್ ಪಟ್ಟಿ. ಇದು ಪ್ಲೇವುಡ್ ಅಂಗಡಿಗಳಲ್ಲಿ ಸಿಗುತ್ತೆ, ಬೀಡಿಂಗ್ ಪಟ್ಟಿ ಅಂತಾರೆ ಇದನ್ನು. ಸೊ ಇದು 2 ಇಂಚಸ್ದು. ಸೊ ನಾವು ಇದು ಮಾಡ್ಕೊಂಡಿದ್ದು 1 ಇಂಚ್ದು, ಇದು 2 ಇಂಚ್ದು. ಸೊ ಈ ರೀತಿ ಒಂದು ಪಟ್ಟಿ ಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಟೆಸ್ಟರು ಅಥವಾ ಸ್ಕ್ರೂ ಡ್ರೈವರು, ಒಂದು ಸ್ವಲ್ಪ ಸೆಲೋ ಟೇಪ್ ಬೇಕಾಗುತ್ತೆ. ಇವು ನೆಟ್ಟು ಬೋಲ್ಟ್ ಬೇಕಾಗುತ್ತೆ 4. ಇದು 3mm 1 ಇಂಚ್ ನೆಟ್ಟು ಬೋಲ್ಟು 4 ಬೇಕಾಗುತ್ತೆ. ಇನ್ನು ಫೆವಿಕೋಲ್ MR, ಕಟ್ ಮಾಡ್ಕೊಳ್ಳೋದಕ್ಕೆ ಆಕ್ಸಲ್ ಬ್ಲೇಡು, ಕಟಿಂಗ್ ಪ್ಲೇಯರ್ ಬಂದ್ಬಿಟ್ಟು ಮಳೆ ಹೊಡೆಯೋದಕ್ಕೆ. ಸೊ ನಾನಿಲ್ಲಿ ಹ್ಯಾಮರ್ ಇಲ್ಲ, ಸೊ ಹಾಗಾಗಿ ಕಟಿಂಗ್ ಪ್ಲೇಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೆಲವು ನಮಗೆ ಡ್ರಿಲ್ಲಿಂಗ್ ಮಿಷಿನ್ ಬೇಕಾಗುತ್ತೆ, ಡ್ರಿಲ್ಲಿಂಗ್ ಮಿಷಿನ್ನು. ಸೊ ಇದೇನಿದೆ ಬಿಟ್ಟು, ಸೊ ಈ ಬಿಟ್ಟು ಬಂದುಬಿಟ್ಟು ನಮಗೆ 3mm ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ 3mm ಬಿಟ್ಟು ಒಂದು ಬೇಕಾಗುತ್ತೆ, ಯಾಕೆಂತಂದರೆ ಈ ಸ್ಕ್ರೂಸ್ ಏನಿದಾವೋ 3mm ಸ್ಕ್ರೂಗೆ 3mm ಬಿಟ್ಟು ಬೇಕಾಗುತ್ತೆ. ಆ್ಯಂಡ್ ಡ್ರಿಲ್ಲಿಂಗ್ ಮಿಷಿನ್ನು ಮತ್ತು ಒನ್ 1.5mm ಒಂದು ಡ್ರಿಲ್ ಬಿಟ್ ಬೇಕಾಗುತ್ತೆ. ಅದು ಬಿಟ್ಟರೆ ವುಡ್ ಕಟರ್ದು ಒಂದು ಡ್ರಿಲ್ ಬಿಟ್ ಬೇಕಾಗುತ್ತೆ. ಸೊ ಈ ಡ್ರಿಲ್ ಬಿಟ್ ಸೈಜ್ ಬಂದ್ಬಿಟ್ಟು ನಿಮ್ಗಿಲ್ಲಿ ಕಾಣ್ತಿರ್ಬೋದು, 54mm ಡ್ರಿಲ್ ಬಿಟ್ಟು. ಇದು ರೌಂಡ್ ಕಟರ್ದು, ಇದು ಬೇಕಾಗುತ್ತೆ. ಇದು 2 ಇಂಚು ಬೀಡಿಂಗ್ ಪಟ್ಟಿ, ಲೈನ್ ಪಟ್ಟಿ ಅಂತೀವಿ. ಸೊ ಪ್ಲೇವುಡ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಆಡಿ 13,500 ರೂಪಾಯಿ ಏನೋ ಇದೆ ಇದು. ಸೊ ಇದನ್ನು ತಗೊಂಡು ನಾವು ಮೊದಲಿಗೆ, ಸೊ ನಮ್ಮ ಮೋಟಾರು ಏನು ಸ್ವಿಂಗ್ ಮೋಟಾರ್ ಇನ್ಕ್ಯುಬೇಟರ್ಗೆ ಯೂಸ್ ಮಾಡ್ತೀವೋ ಆ ಮೋಟಾರ್ನ ಹಿಂಗಿಟ್ಕೊಂಡು ಈ ಕಡೆ 0.5 ಸೆಂಟಿಮೀಟರು, ಈ ಕಡೆ 0.5 ಸೆಂಟಿಮೀಟರ್ ಬರೋ ಹಂಗೆ ನೋಡ್ಕೊಳ್ಳಿ. ಸೊ ಅಂದರೆ ಗ್ಯಾಪು ಈ ಕಡೆ ಇವಾಗ 0.5 ಸೆಂಟಿಮೀಟರ್, ಈ ಕಡೆ 0.5 ಸೆಂಟಿಮೀಟರ್ ಗ್ಯಾಪ್ ಇಟ್ಕೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ನಾವು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ಕೇಲಲ್ಲಿ ಇಟ್ಕೊಂಡು. ಸೊ ನೋಡಿ, ಸರಿ ಒಂದು ಸೆಕೆಂಡ್ ಇರಿ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಅಳತೆ ತೊಗೊಂಡ್ರೆ 6.5 ಸೆಂಟಿಮೀಟರ್ ಬರ್ತಾ ಇದೆ. ಸೊ ನಾವು ಆ ಕಡೆ 0.5 ಈ ಕಡೆ 0.5 ಅಂತಂತಂದರೆ 7.5 ಸೆಂಟಿಮೀಟರ್ ಅಥವಾ 8 ಸೆಂಟಿಮೀಟರ್ ಇಟ್ಕೊಂಡ್ರೆ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ 8 ಸೆಂಟಿಮೀಟರ್ಗೆ ಒಂದು ಲೈನ್ನ ಹಾಕ್ಕೊಬಿಡಿ. ಸೊ 8 ಸೆಂಟಿಮೀಟರ್ಗೆ ಲೈನ್ ಹಾಕೊಂಡ ನಂತರ ನಾವು ಪೀಸ್ನ ಕಟ್ ಮಾಡಬೇಡಿ, ಹಾಗೆ ಇಟ್ಕೊಳ್ಳಿ. ಕಟ್ ಮಾಡಿದ್ರೆ ನಿಮ್ಗೆ ಡ್ರಿಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗೆ ಇಟ್ಕೊಂಡು, ಸೊ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಲ್ಲ 8 ಸೆಂಟಿಮೀಟರು. ಸೊ 8 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ನಮ್ಮ ಮೋಟ್ರ್ ಏನಿರುತ್ತೆ ಮೋಟ್ರನ್ನ ತಗೊಂಡು ನೋಡಿ, ಈ ಪಿನ್ ಇರುತ್ತಲ್ಲ ಇದನ್ನು ಆಚೆ ಬರೋ ರೀತಿ ಈ ರೀತಿ ಇಟ್ಕೊಳ್ಳಿ. ಸೊ ಇಲ್ಲಿ ಗ್ಯಾಪ್ ಇರಬೇಕು, ಅದಕ್ಕೆ ಈ ರೀತಿ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಈ ಕಡೆನೂ ಗ್ಯಾಪು ಈ ಕಡೆ ಗ್ಯಾಪು ನೋಡಿಕೊಂಡು ಸೆಂಟ್ರಿಗೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಹೋಲ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹೋಲ್ಸ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ
ನಾವು ಮಾಡಬೇಕಾಗಿರೋದೇನಪ್ಪ ಅಂತಂತಂದರೆ, ಬೇಕಾದರೆ ನೀವು ಈ ರೀತಿ ಇಟ್ಕೊಂಡು ಇದನ್ನು ಬೇಕಾದ್ರೂ ನೀವು ಮಾರ್ಕ್ ಮಾಡ್ಕೋಬೋದು. ಅಂದರೆ ಮೋಟರ್ ಸುತ್ತಲೂ ಇಲ್ಲಿ ಲೈನ್ ಬರೋ ರೀತಿ ಹಿಂಗೆ ಬೇಕಾದರೂ ಮಾರ್ಕ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದೇನು ಅವಶ್ಯಕತೆ ಇರೋದಿಲ್ಲ. ಸೊ ಹಿಂಗೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಕ್ರೂ ಬರುತ್ತೆ, ಎಲ್ಲಿ ನಾವು ಸ್ಪೇಸ್ ಕಟ್ ಮಾಡಬೇಕು ಅಂತ. ಸೊ ಇಷ್ಟು ಮಾಡ್ಕೊಳ್ಳಿ. ಫಸ್ಟು ಡ್ರಿಲ್ಲಿಂಗ್ ಮಿಷಿನ್ಗೆ ಡ್ರಿಲ್ ಬಿಟ್ನ ಹಾಕ್ಕೊಳ್ಳಿ. ಇದು ವುಡ್ ಕಟರ್ ಡ್ರಿಲ್ ಬಿಟ್ಟು, ಇದು 54 mm ರೌಂಡ್ ವುಡ್ ಕಟರ್ದು ಡ್ರಿಲ್ಲಿಂಗ್ ಮಿಷಿನ್ನ. ಇದನ್ನು ಹಾಕ್ಕೊಬೇಕಾಗುತ್ತೆ. ಸೊ ಡ್ರಿಲ್ ಮಾಡೋಕ್ಕೆ ಮುಂಚೆ ಕೆಳಗಡೆ ಬೇಸ್ಗೆ ಯಾವುದಾದ್ರೂ ಒಂದು ಹಲಿಗೆ ತಗೊಳ್ಳಿ, ಹಳೇದು ಹಲಿಗೆ ಯಾವುದಾದ್ರೂ ಇಟ್ಕೊಳ್ಳಿ. ಯಾಕಂತಂತಂದರೆ ಡ್ರಿಲ್ ನೆಲಕ್ಕೆ ತಾಕ್ದಿರ ಇರುತ್ತೆ. ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಇದು ಎಷ್ಟು ಸಮವಾಗಿರುತ್ತೋ ಅಷ್ಟು ನೀಟಾಗಿ ಕಟ್ಟಾಗುತ್ತೆ. ಈ ರೀತಿ ಇಟ್ಕೊಂಡು ನೀವು ಮಾರ್ಕ್ ನೋಡ್ಕೋಬೇಕಾಗುತ್ತೆ. ಸೊ ನೀವು ಕರೆಕ್ಟಾಗಿ ಮಾರ್ಕ್ ಒಳಗಡೆನೆ ಡ್ರಿಲ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಡ್ರಿಲ್ ಮಾಡಿ. ಸೊ ನೋಡಿ, ನೀಟಾಗಿ ಡ್ರಿಲ್ ಅನ್ನೋದು ಮಾಡ್ಕೊಂಡ್ವಿ. ಸೊ ನೋಡಿ, ಡ್ರಿಲ್ ನಾವು ಮಾಡ್ಕೊಂಡ್ವಿ. ಆದರೂ ನಾವು ಮಾರ್ಕ್ ಮಾಡ್ಕೊಂಡಿದ್ದು ಏರಿಯಾಗಿಂತ ಒಳಗಡೆನೇ ಹೋಯಿತು, ಇಲ್ಲಿ ಹೊರಗಡೆ ಆಯಿತು. ಸೊ ನಾವಿಲ್ಲಿ ಏನಾದರೂ ಕಟ್ ಮಾಡ್ಕೊಂಡಿದ್ದಿದ್ರೆ ಇದು ಸ್ಕ್ರೂ ಹಾಕೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಕಟ್ ಮಾಡ್ಕೊಂಡೇ ಇದ್ದಿದ್ದು ಒಳ್ಳೇದಾಯಿತು. ಸೊ ಈಗ ನಮ್ಮ ಒಂದು ಮೋಟರ್ನ ನಾವಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಸೊ ಪರ್ಫೆಕ್ಟ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ನೋಡಿ, ಹಿಂಗೆ ನಾವು ಮೌಂಟ್ ಇದು ಇಷ್ಟು ನೀಟಾಗಿ ಆಗುತ್ತೆ. ಸೊ ಇವಾಗ ಕೆಲಸ ಏನಪ್ಪ ಅಂತಂದರೆ, ಈ ರೀತಿ ನೆಟ್ಟಿಗೆ ಇಟ್ಬಿಟ್ಟು ನೀಟಾಗಿಟ್ಟು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹೋಲ್ಸ್ನ ಮಾರ್ಕ್ ಮಾಡ್ಕೊಂಡು ಹೋಗ ಸರಿಯಾಗಿ ಮಾಡ್ಕೊಳ್ಳಿ, ಕದಲಾಡ್ದಿರಂಗೆ. ನೋಡಿ, ಈ ರೀತಿ ಇಲ್ಲಿ ಯಾವುದಾದ್ರೂ ಒಂದು ಹಾಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟ್ ಅನಿಸುತ್ತೋ, ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಸರಿ ಒಂದು ಡ್ರಿಲ್ನ ಹಾಕೋಬೇಕಾಗುತ್ತೆ. 3 mm ಡ್ರಿಲ್ ಬಿಟ್ನ ಹಾಕ್ಕೊಂಡಿದ್ದೀನಿ. ಸೊ 3 mm ಡ್ರಿಲ್ ಬಿಟ್ನ ಹಾಕ್ಕೊಂಡು ನಮ್ಮ ಹೋಲ್ಸ್ನ ಸರಿಯಾಗಿ ನೋಡಿಕೊಂಡು ಹೋಲ್ ಮಾಡಬೇಕಾಗುತ್ತೆ. ಹೋಲ್ ಮಾಡಬೇಕಾದ್ರೆ ಈಗ ನೋಡಿ, ಇದು ಬೇಸ್ ಅನ್ನೋದು ನೀಟಾಗಿರಬೇಕು. ಇಲ್ಲ ಅಂತಂದರೆ ಇದು ಸೀಳ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಕೆಳಗಡೆ ಬೇಸ್ ನೀಟಾಗಿ ಇಟ್ಕೊಂಡು ನೀವು ಹೋಲ್ ಮಾಡಬೇಕಾಗುತ್ತೆ. ಸೊ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ, ಎರಡೂ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಬಟ್ ಒಂದು ಮಾಡ್ಕೊಳ್ಳಿ ಸಾಕು. ಸೊ ನೋಡಿ, ಹೋಲ್ಸ್ ಅದು ಆಯಿತು. ಸೊ ಇವಾಗ ಹೋಲ್ಸ್ ಆದಮೇಲೆ ಮತ್ತೆ ಒಂದ್ಸಲ ಇಟ್ಟು ನೋಡಿ ನೀವು ಪರ್ಫೆಕ್ಟ್ ಬಂದಿದೆಯಾ ಇಲ್ಲ ಅಂದ್ಬಿಟ್ಟು. ಏನು ನೀವು ಆಗಲೇ ಇಟ್ಟಿದ್ರಲ್ವ, ನೋಡಿ ಈ ರೀತಿ ಬಂದಮೇಲೆ ಇವಾಗ ನೀವು ನೋಡಿ, ನಾನು ಆಗಲೇ ಹೇಳಿದ್ನಲ್ವ, ಇದಕ್ಕೆ ಬೇಸ್ ನೀಟಾಗಿತ್ತು. ಸೊ ಇದು ಇಲ್ಲದೆ ಇರೋದಕ್ಕೆ ಇದು ಈ ರೀತಿ ಶೀಲ್ಡ್ ಬಿಡುತ್ತೆ. ಸೊ ಈಗ ನೀವು ಆಕ್ಸಲ್ ಬ್ಲೇಡ್ ಯೂಸ್ ಮಾಡಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಟ್ ಮಾಡ್ಕೊಂಬಿಡಿ. ಸೊ ಅಷ್ಟೇ, ಎಷ್ಟು ಹೈಟಿಗೆ ಇದಿರಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನೀವು ಮೋಟರ್ನ ಫಿಟ್ ಮಾಡಿಕೊಂಡು ನೋಡಬೇಕಾಗುತ್ತೆ.
ಸ್ಕ್ರೂ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ನಾನು ನೆಟ್ಟು ಬೋಲ್ಟ್ ಹಾಕಿಲ್ಲ, ಯಾಕಂತಂದರೆ ಇದು ಬಿಚ್ಚಬೇಕಾಗುತ್ತೆ ಆಮೇಲೆ. ಸೊ ಹಾಗಾಗಿ ಜಸ್ಟ್ ಒಂದ್ಸಲಿ ಸುಮ್ಮನೆ ಸ್ಕ್ರೂ ಇಟ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾಕಂತಂದರೆ ಇದು ನಾವು ಎಷ್ಟು ಹೈಟಲ್ಲಿ ಹಾಕಬೇಕು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದು ಇದರಲ್ಲಿ ಟಚ್ ಆಗಬೇಕು ಈ ರೀತಿ. ಸೊ ಹಾಗೆ ಇಲ್ಲಿ ಏನಾನ ನಮ್ಮ ಮೊಟ್ಟೆಗಳು ಇದಕ್ಕೆ ಇಟ್ಟರೆ ಇದಕ್ಕೂ ಡ್ಯಾಮೇಜ್ ಆಗದಿರೋ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಈ ಹೈಟಲ್ಲಿ ನಾವು ಹಾಕೋಬೇಕಾಗುತ್ತೆ. ಸ್ಕೇಲ್ ಇಟ್ಕೊಂಡು ಈ ರೀತಿ ಇಕ್ಕಿ ನೋಡಿದ್ದೆ ಆದರೆ ನೋಡಿ, ಇದನ್ನು ಎಷ್ಟು ಹೈಟಲ್ಲಿ ಫಿಟ್ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಇಟ್ಟಾಗ ಈ ಸ್ಕ್ರೂ ಏನಿದೆ, ಒಂದು ಸೆಕೆಂಡ್ ನಾನು ಮೇಲೆ ಎತ್ತಿ ತೋರಿಸ್ತೇನೆ ನೋಡಿ. ಈ ಮೊಳೆ ಏನಿದೆ ಇದು ಒಳಗಡೆ ಅರ್ಧಕ್ಕಾದ್ರೂ ಹಿಂಗೆ ಟಚ್ ಆಗಿರಬೇಕು, ಕೆಳಗಡೆ ಟಚ್ ಆಗಬಾರ್ದು, ಸ್ವಲ್ಪ ಮೇಲೆ ಇರಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿ ಏನು ಹೈಟ್ ಬರ್ತಾ ಇದೆ ಈ ಹೈಟ್ನ ಹಿಂಗೆ ನೆಲದ ಮೇಲೆ ಇಟ್ಬಿಟ್ಟು ಒಂದು ಸ್ಕೇಲ್ ತೊಗೊಂಡು ಹಿಂಗೆ ಇಟ್ಬಿಟ್ಟು, ಸೊ ನೀವು ಹಿಂಗಿಟ್ಟು ಹಿಂದೆಗಡೆ ನೋಡಿದ್ದೆ ಆದರೆ ಎಷ್ಟು ಅಂತ ಗೊತ್ತಾಗುತ್ತೆ, ಎಷ್ಟು ಹೈಟ್ ಇಡ್ಬೋದು ಅಂತ. ಸೊ ಇಲ್ಲಿ ನನಗೆ 3 ಇಂಚು, ಸೊ ನಾವು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಇಲ್ಲಿ ನೋಡಿ, ಈಗ ಇಟ್ಟು ನೋಡಿ ಸೆಂಟರ್ ನಿಮಗೆ ಗೊತ್ತಾಗುತ್ತೆ, ಅಥವಾ ನೀವು ಹಿಂಗೆ ಇಟ್ಟು ನೋಡ್ಬೋದು. ಬಟ್ ಏನಪ್ಪ ಅಂತ ಸೆಂಟರ್ ಇದ್ದರೆ ಬೇಸ್ ಕರೆಕ್ಟಾಗಿರುತ್ತೆ. ಸೊ ಏನು ಮಾಡ್ತೀರಂದರೆ ಹಿಂಗೆ ಇಟ್ಟರೆ ನಿಮಗೆ ಸೆಂಟರ್ ಗೊತ್ತಾಗುತ್ತೆ, ಯಾವುದು ಮೋಟ್ರದ್ದು ಸೆಂಟರ್ ಇರುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಪೆನ್ ತಗೊಂಡು, ಸೊ ಇಲ್ಲಿ ಸೆಂಟ್ರನ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದ್ರೊಳಗಡೆನೆ ಇದನ್ನು ಇಲ್ಲಿಗೆ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ ಇದನ್ನು. ಸೊ ಈ ರೀತಿ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನೀವು ಹಿಂಗೆ ಇಟ್ಟು ಮೊಳೆ ಬೇಕಾದ್ರೆ ಹೊಡ್ಕೋಬೋದು, ಅಥವಾ ಫೆವಿಕಾಲ್ ಹಾಕಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಫೆವಿಕಾಲ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರ ಸೆಂಟರ್ನ ನೋಡ್ಕೋಬೇಕಾಗುತ್ತೆ ನೀವು. ಇದರ ಸೆಂಟರ್ ನೋಡಿಕೊಂಡು ಏನು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದ್ರ ಒಳಗಡಿಕೆ ಸೊ ಅದೇ ರೀತಿ ಸೆಲೋ ಟೇಪ್ನ ಮತ್ತೆ ಇನ್ನೊಂದು ಸೈಡು ಸೆಲೋ ಟೇಪ್ ಹಾಕಿ ಗಮ್ಮ ಅಂಟಿಸ್ಕೊಂಡ್ಮೇಲೆ ನೋಡಿ ನೀಟಾಗಿ ಸೆಂಟ್ರಿಗೆ ಮಾಡ್ಕೋಬೇಕಾಗುತ್ತೆ. ಏನಿದು ಈ ಹೋಲ್ ಇರುತ್ತಲ್ವ, ಈ ಹೋಲ್ ಸೆಂಟ್ರಿಗೆ ನಾವು ಈ ರೀತಿ ಮಾಡ್ಕೊಂಡಾಗ ಭಾರ ಯಾವ ಕಡೆನೇ ಬೀಳಿ ಇದು ಕಿತ್ತೋಗೋ ಚಾನ್ಸ್ ಇರೋದಿಲ್ಲ. ಸೊ ನೀವು ಫೆವಿಕಾಲ್ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಫೆವಿಕಾಲ್ ಹಾಕಿದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಫೆವಿಕಾಲ್ ಹಾಕಿ ಅಂತ ಹೇಳ್ತಿದ್ದೀನಿ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಇದು ಬಿಟ್ಟು ಬಂದುಬಿಟ್ಟು 1.5 mm ಬಿಟ್ಟು ಹಾಕೋಬೇಕಾಗುತ್ತೆ. ಸೊ 1.5 mm ಹಾಕ್ಕೊಂಡ್ರೆ ಇಲ್ಲಿ ನಾವು ಹೋಲ್ಸ್ ಮಾಡಿ ಮಳೆಗಳನ್ನ ಹೊಡಿಬೇಕಾಗುತ್ತೆ. ಅದೇ ರೀತಿ ನಾವು ಈ ಬಿಟ್ಟು ಹಾಕೊಂಡು ಡ್ರಿಲ್ ಮಾಡಿದಿರೋ ಮಳೆ ಹೊಡೆದ್ರೆ ಇದು ಸೀಳ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡ್ರಿಲ್ ಮಾಡ್ಕೊಳ್ಳೋಣ. ಈಗ ಮೊದಲು ಸೆಂಟ್ರಿಗೆ ಇಟ್ಕೊಂಡು ಇದರದ್ದು ಸೆಂಟ್ರ್ ಏನಿದೆ ಇಲ್ಲಿ ಇಟ್ಕೊಂಡು ನೀವು ಗ್ರಿಪ್ ಇರುತ್ತೆ ನಿಮಗೆ. ಸೊ ಸೆಂಟ್ರಿಗೆ ಇಟ್ಕೊಂಡು ಒಂದು ಡ್ರಿಲ್ ಹಾಕ್ಕೊಳ್ಳಿ. ಸೊ ಒಂದು ಡ್ರಿಲ್ ಹಾಕೊಂಡ್ಮೇಲೆ ಒಂದು ಮೊಳೆ ತಗೊಂಡು ನೀವೇನು ಡ್ರಿಲ್ ಹಾಕ್ಕೊಂಡಿರ್ತೀರೋ ಅದರೊಳಗೆ ಒಂದು ಮೊಳೆ ತಗೊಂಡು ಫಸ್ಟು ನೀಟಾಗಿ ಹೊಡ್ಕೊಳ್ಳಿ. ಸೊ ಹಾಗೆ ಎಷ್ಟು ನಿಮಗೆ 3-4 ಮೊಳೆನ ಹೊಡ್ಕೋಬೋದು. ಸೊ 3 ಹೊಡೆದ್ರೆ ಸಾಕು, ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ, ಇದೇನು ಅಲ್ಲಾಡೋದಿಲ್ಲ. ಇಷ್ಟು ಮೊಳೆ ಹೊಡ್ಕೊಂಡ್ಮೇಲೆ ಇಷ್ಟೆಲ್ಲ ಆದಮೇಲೆ ಒಂದು ದಿನ ಎಲ್ಲ ಒಣಗಕ್ಕೆ ಬಿಡಿ. ಸೊ ಈ ಫೆವಿಕಾಲ್ ಎಲ್ಲ ಹಾರ್ಕೊಂಡ್ಮೇಲೆ ಇದಿನ್ನೂ ತುಂಬ ಸ್ಟ್ರಾಂಗ್ ಆಗುತ್ತೆ, ಇವಾಗ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಈ ಟೇಪ್ನ ನೀವು ಅವಾಗೆ ಬಿಚ್ಚಾಕೋಬೋದು ಅಥವಾ ಇವಾಗೂ ಬಿಚ್ಚಾಕೋಬೋದು. ಸೊ ಒಣಗೋವರೆಗೂ ಟೇಪ್ ಆಗೇ ಇರಲಿ, ಏನು ತೊಂದರೆ ಇಲ್ಲ. ಸೊ ಈಗ ಇದಕ್ಕೆ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂತಂದರೆ ಹೋಲ್ಸ್ ಹಾಕ್ಕೊಂಡು ಇದಕ್ಕೆ ಎಕ್ಟರ್ನರ್ ಟ್ರೇಗೆ ಇಲ್ಲಿ ಅಟ್ಯಾಚ್ ಮಾಡಬೇಕು. ಸೊ ಈ ರೀತಿ ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಮ್ಮ ಹೆಕ್ಟರ್ನರ್ ಟ್ರೇ ಏನಿದೆ ಮೆಜರ್ಮೆಂಟು, ಅಂದರೆ ಇದು ಮೂಮೆಂಟ್ ಟ್ರೇ ಬೇಕಾಗಿಲ್ಲ, ಔಟರ್ ಟ್ರೇ ಏನಿದೆ ಮೆಜರ್ಮೆಂಟು, ಈ ಔಟರ್ ಟ್ರೇ ಮೆಜರ್ಮೆಂಟ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ನೀವು 29.5. ಸೊ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಸೊ 29.5 ಸೆಂಟ್ರ್ ಎಲ್ಲಿ ಸಿಗುತ್ತೆ ನಿಮಗೆ,
ಅಲ್ಲಿ ನೀವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ 15 ಸೆಂಟ್ರ್ ಅಂತಲೇ ಇಟ್ಕೊಳ್ಳಿ. ಸ್ವಲ್ಪ ಒಳಗಡೆ 15 ಒಳಗಡೆ, ಇದು ಸೆಂಟರ್ ಅಂದ್ಕೊಂಡ್ರೆ ನೀವು ಇದರಲ್ಲೂ ಸೆಂಟರ್ನ ನೋಡ್ಕೋಬೇಕಾಗುತ್ತೆ. ಸೊ ಇದು 4 ಇದೆ. ಸೊ 4ಅಲ್ಲಿ ಸೆಂಟರ್ 2. ಸೊ ಇಲ್ಲಿ ಸೆಂಟರ್ ಏನಿದೆಯಲ್ವಾ, ಈ ಸೆಂಟರು ಮ್ಯಾಚ್ ಆಗಬೇಕು. ಈ ರೀತಿ ನೀವೇನು ಇಲ್ಲಿ ಸೆಂಟರ್ ಮಾರ್ಕ್ ಹಾಕ್ಕೊತೀರೋ ಅದೇ ರೀತಿ ಇದರಲ್ಲೂ ಸೆಂಟರ್ ಮಾರ್ಕ್ ಹಾಕ್ಕೊತೀರೋ, ಇವೆರಡು ಮ್ಯಾಚ್ ಆಗಬೇಕು ಇಲ್ಲಿ ನಿಮಗೆ. ಸೊ ಇವೆರಡು ಮ್ಯಾಚ್ ಆದರೆ ನಿಮಗೆ ಇಲ್ಲೊಂದು ಹೋಲ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಇವೆರಡು ಮ್ಯಾಚ್ ಆದ್ರೇ ಇದು ಸೆಂಟ್ರಿಗೆ ಕೂತಿದೆ ಅಂತ ಅರ್ಥ. ಸೊ ಇವಾಗ ನೀವು ಇಲ್ಲಿ ಒಂದು 2 ಹೋಲ್ ಹಾಕ್ಕೋಬೇಕಾಗುತ್ತೆ. 2 ಹೋಲ್ ಹಾಕೊಳ್ಳೋಕೆ ಮುಂಚೆ ಹಿಂಗೆ ಇಟ್ಬಿಟ್ಟು, ಸೊ ತುಂಬ ನೆಲಕ್ಕೆ ಇಟ್ಬಿಟ್ಟು ಹಿಂಗೆ, ಸೊ ಇದನ್ನ ಹಿಂಗಿಟ್ಬಿಟ್ಟು ಇಲ್ಲಿ ನೀವು ಒಂದು ಲೈನ್ನ ಎಳ್ಕೊಳ್ಳಿ. ಸೊ ಈ ಲೈನ್ ಎಳ್ಕೊಂಡ್ಮೇಲೆ ಇದರೊಳಗಡೆ 2 ಪಾಯಿಂಟ್ನ ಇಟ್ಕೊಳ್ಳಿ. ಸೊ ಈ ರೀತಿ ಈ 2ಕ್ಕೂ ಡ್ರಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ 2 ಹೋಲ್ಸ್ ಹಾಕೋಬೇಕಾಗುತ್ತೆ. ಸೊ ಹೋಲ್ಸ್ ಹಾಕೋಬೇಕಂತಂದ್ರೆ ಡ್ರಿಲ್ ಬಿಟ್ಟು 3.5 mm ಡ್ರಿಲ್ ಬಿಟ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಇದು ಹೋಲ್ ಕರೆಕ್ಟಾಗಿ ಬೀಳುತ್ತೆ, ನಮ್ಮ ಸ್ಕ್ರೂ ಇಡೋ ಅಂತ ಹೋಲ್ ಬೀಳುತ್ತೆ. ಸೊ ಈಗ ಕೆಳಗಡೆ ಒಂದು ಒಳ್ಳೆ ಪ್ಲೇವುಡ್ ಇಟ್ಕೊಂಡು ನಾನು ಹೋಲ್ಸ್ನ ಹಾಕ್ತಾ ಇದ್ದೀನಿ ನೋಡಿ. ನೀಟಾಗಿ ಹೋಲ್ ಆತಲ್ಲ, ಹೋಲ್ ಆದಮೇಲೆ ಇಲ್ಲಿ ನಮ್ಮ ಸೆಂಟರ್ ನಾವು ನೋಡ್ಕೊತೀವಿ, ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ವೋ ಆಗಲೇ ಈ ಸೆಂಟರು ನೀಟಾಗಿ ಈ ರೀತಿ ಮ್ಯಾಚ್ ಆಗೋ ರೀತಿ ನಾವು ಇಟ್ಕೊಂಡ್ಮೇಲೆ, ಈ ರೀತಿ ಇಟ್ಕೊಂಡ್ಮೇಲೆ ತಿರುಗಿಸ್ಬಿಡಿ, ಕದಲಿಸ್ಬೇಡಿ. ಪೆನ್ ರೀಫಿಲ್ ತಗೊಂಡು ಆ ಹೋಲ್ ಒಳಗಡೆ ಹಾಕ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 2 ಹೋಲಲ್ಲೂ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಹೋಲ್ ಹಾಕ್ಕೊಂಡಿದ್ದಾಯ್ತಲ್ವಾ, ಹೋಲ್ ಹಾಕ್ಕೊಂಡಿದ್ದಾದ್ಮೇಲೆ ನಾವು ನಟ್ಟು ಬೋಲ್ಟ್ನ ತಗೊಂಡು ಈ ಹೋಲ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ಅದೇ ರೀತಿ ಇದನ್ನು ಸಹ ನಾವು ಮೌಂಟ್ನ ಹೊರಗಡೆಯಿಂದ ಹಾಕ್ಕೋಬೇಕಾಗುತ್ತೆ. ವಾಷರ್ ಹಾಕ್ಕೋಬೇಕಾಗುತ್ತೆ. ಸೊ ಇದನ್ನು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ನೀವು ಸ್ಕ್ರೂ ಡ್ರೈವರ್ ಅಥವಾ ಟೆಸ್ಟರ್ನ ಯೂಸ್ ಮಾಡಿ ಪೂರ್ತಿ ಟೈಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಮ್ಮ ಮೋಟರ್ದು ಏನಿರುತ್ತೆ ಈ ಮೋಟರ್ನ ನಾವು ಹಿಂಗೆ ಒಳಗಡೆಯಿಂದ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಮೋಟರ್ನ ಅಟ್ಯಾಚ್ ಮಾಡಬೇಕಂತಂದರೆ ಇದನ್ನು ಈ ರೀತಿ ಉಲ್ಟಾ ಇಟ್ಬಿಡಿ. ಸೊ ಇದು ಯಾವಾಗ ಇರಲಿ, ಏನು ಈ ಕಡೆ ಇರುತ್ತಲ್ವಾ, ಸೊ ಇದೇನಿರುತ್ತೆ ಇದನ್ನು ಈ ಕಡೆಗೆ ಇಟ್ಬಿಟ್ಟು, ಸೊ ವೈರ್ನ ಇದರೊಳಗಡೆ ಹಾಕ್ಬಿಟ್ಬಿಟ್ಟು ಈ ರೀತಿ ಇಟ್ಟು ಸೊ ಒಂದು ಸ್ಕ್ರೂ, ಮತ್ತು ಹಾಗೆ ಅದೇ ರೀತಿ ಈ ಕಡೆ ಸ್ಕ್ರೂ ಒಂದು, ಸೊ ಈ ರೀತಿ ಸ್ಕ್ರೂ ಹಾಕ್ಬಿಟ್ಟು ಇದ್ ಕಡೆ ಎರಡು ವಾಷರ್ ಇಟ್ಬಿಟ್ಟು ಸೊ ಸ್ಕ್ರೂಸ್ನ ಹಾಕ್ಕೊಂಡು ಆದಮೇಲೆ
ಪೂರ್ತಿ ಟೈಟ್ ಅನ್ನೋದು ಮಾಡ್ಕೊಬಿಡಿ, ಹಿಂದೆ ತಿರುಗಿಸ್ಬಿಟ್ಟು. ಎಷ್ಟಾಗುತ್ತೋ ಅಷ್ಟು ಟೈಟ್ ಅನ್ನೋದು ಮಾಡ್ಕೊಳ್ಳಿ. ಈಗ ನೋಡಿ ವೈರ್ ಮೇಲೆ ಇರುತ್ತೆ, ಸೊ ಈ ರೀತಿ ಇರುತ್ತೆ ಮೌಂಟ್ ಅನ್ನೋದು. ಸೊ ಈಗ ಮೂಮೆಂಟ್ ಟ್ರೇ ಏನಿದೆ ಇರುತ್ತಲ್ವ, ಈಗ ಮೂಮೆಂಟ್ ಟ್ರೇ ಏನಿದೆ, ಮೂಮೆಂಟ್ ಟ್ರೇನ ತಗೊಂಡು ಒಂದು ಸೆಕೆಂಡ್ ನೋಡಿ, ಮೂಮೆಂಟ್ ಟ್ರೇನ ಈ ರೀತಿ ತಗೊಂಡೋಗಿ ಮುಂದಕ್ಕೆ. ನೋಡಿ, ಸೊ ಮೂಮೆಂಟ್ ಟ್ರೇ. ಸೊ ಇದು ರೊಟೇಟ್ ಆದಂಗೆಲ್ಲ ನೋಡಿ ಹಿಂದಕ್ಕೆ ಬರುತ್ತೆ ಇದು. ಸೊ ಈಗ ಫಿಟ್ ಮಾಡಿದ್ದೆಲ್ಲ ಆಗಿದೆ. ಸೊ ನೋಡ್ಕೋಬೋದು ಯಾವ ರೀತಿ ಫಿಟ್ ಮಾಡಿದ್ದೀನಿ ಅಂತ. ಸೊ ಈಗ ಮೂಮೆಂಟ್ ರೆಡಿ ಇದೆ. ಸೊ ಇದನ್ನು ತೆಗಿಬೇಕಂತಂದರೆ ಸೊ ಸಿಂಪಲ್. ಸೊ ಈ ರೀತಿ ಇಟ್ಬಿಟ್ವಿ. ಸೊ ಈಗ ಪವರ್ ಕನೆಕ್ಷನ್ ಕೊಟ್ಟು ಯಾವ ರೀತಿ ರನ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ರನ್ ಆಗ್ತಾ ಇದೆ.